Hi everyone, welcome to this online classes, and this is CET classes. Okay, dear students, we are already completed previous chapter, that is current electricity. So now we move on the next chapter, that is moving charges and magnetism. Okay, so here we'll discuss on the first concept, that is magnetic force. Okay, the first question, see the first question. When a magnetic compass needle is carried nearby to a straight wire carrying current, then when a magnetic compass needle is carried nearby to a straight wire carrying current, then ಈ ಒಂದು ಕ್ವಶನ್ ಮೇಲೆ ಒಂದು ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಸಿ ದೇರ್ ಟು ಸ್ಟೇಟ್ಮೆಂಟ್ಸ್. ಫಸ್ಟ್ ಸ್ಟೇಟ್ಮೆಂಟ್ಸ್, ರೋಮನ್ ನಂಬರ್ 1, ದ ಸ್ಟ್ರೇಟ್ ವೈರ್ ಕಾಸ್ ಎನ್ ಇಟ್ ನೋಟಿಸಬಲ್ ಡಿಫ್ಲೆಕ್ಷನ್ ಇನ್ ದ ಕಂಪಾಸ್ ನೀಡಲ್. And the statement 2, the alignment of the needle is tangential to an imaginary circle with straight wire as its center and has a plane perpendicular to the wire. ಕ್ವಶನ್ನು ವೆರಿ ಈಸಿ ಇದೆ, ತುಂಬ ಈಸಿ ಇದೆ. ಸೊ ಏನಪ್ಪ ಅಂತಂದರೆ, ಸ್ಟಾರ್ಟಿಂಗ್ ನಿಮಗೆ ಓವರ್ಸ್ಟೆಡ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿದೆ. ಸೊ ಇನ್ ದಿಸ್ ಚಾಪ್ಟರ್ ದ ಸ್ಟಾರ್ಟಿಂಗ್ ಕಾನ್ಸೆಪ್ಟ್, ಹ್ಯಾನ್ಸ್ ಕ್ರಿಸ್ಟಿಯನ್ ಓವರ್ಸ್ಟೆಡ್ ಎಕ್ಸ್ಪೆರಿಮೆಂಟ್. ಓಕೆ, ಹಿಯರ್ the question is tells like straight wire carrying current. ಒಂದು ಸ್ಟ್ರೇಟ್ ಕರೆಂಟ್ ಇದೆ, ಕಂಡಕ್ಟರ್ ಇದೆ. ಸೊ ಮೀನ್ಸ್ ವಾಟ್? ಸ್ಟ್ರೇಟ್ ವೈರ್ ಕ್ಯಾರಿಂಗ್ ಕರೆಂಟ್ ಮೀನ್ಸ್ ವಾಟ್? ಸರೌಂಡಿಂಗ್ a magnetic field is produced. Okay, in that place, near the place of the straight wire carrying current, we put a simple magnetic compass needle. So what will happen? The statement 1 tells the straight wire cause a noticeable deflection in the compass needle. Okay, ಅದೇ ರೀತಿ ಸೆಕೆಂಡ್ ಸ್ಟೇಟ್ಮೆಂಟ್ ಇದೆ. ಓಕೆ, ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಟೂ ಸ್ಟೇಟ್ಮೆಂಟ್ಸ್? ಸೊ ಆಪ್ಷನ್ ಎ, ಸ್ಟೇಟ್ಮೆಂಟ್ 1 is correct. Statement second B, option B, statement 2 is correct. Option C, both 1 and 2 are correct. And option D, neither 1 nor 2 is correct. Yes, okay. Option A, see the option A. Sorry, first a statement I ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ. ಸೊ ಸ್ಟೇಟ್ಮೆಂಟ್ 1, the straight wire cause a noticeable deflection in the magnetic deflection in the compass needle. Yes, this statement is right. Just think it. ಸ್ಟ್ರೇಟ್ ವೈರು ಏನು ಮಾಡ್ತಾ ಇದೆ? ಕಂಪಾಸ್ ನೀಡಲ್ ಅಲ್ಲಿ ಡಿಫ್ಲೆಕ್ಷನ್ ತೋರ್ಸಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಅಂದ್ರೆ ಸ್ಟ್ರೇಟ್ ವೈರ್ ಕಂಡಕ್ಟರ್ ಅಲ್ಲಿ ಕರೆಂಟ್ ಕ್ಯಾರಿ ಆಗಿದೆ ಅಂತಂದ್ಮೇಲೆ ಅದ್ರ ಪಕ್ಕದಲ್ಲಿ ಇಟ್ಟಿರ್ತಕ್ಕಂಥ ಕಂಪಾಸ್ ನೀಡಲ್, ಸೊ ಕಂಪಾಸ್ ನೀಡಲ್ ಡಿಫ್ಲೆಕ್ಷನ್ ತೋರಿಸ್ತಾ ಇದೆ. ಎಸ್, ರೈಟ್. ಸ್ಟೇಟ್ಮೆಂಟ್ 2, ದ ಅಲೈನ್ಮೆಂಟ್ ಆಫ್ ದ ನೀಡಲ್ ಈಸ್ ಅಲೈನ್ಮೆಂಟ್ ಅಂದರೆ ಅದು ಯಾವ ಪೊಸಿಷನ್ ಅಲ್ಲಿ ಇದೆ? ಅಲೈನ್ಮೆಂಟ್ ಆಫ್ ದ ನೀಡಲ್ ಈಸ್ ಟ್ಯಾಂಜೆನ್ಷಿಯಲ್ ಟು ಎನ್ ಇಮ್ಯಾಜಿನರಿ ಸರ್ಕಲ್. ಇಮ್ಯಾಜಿನರಿ ಸರ್ಕಲ್ ಅಂತಂದ್ರೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದ್ದು. ಸೊ ಸ್ಟ್ರೇಟ್ ವೈರ್ ಕಂಡಕ್ಟರ್ ಅಂದ್ರೆ ಅದು ಸರ್ಕ್ಯುಲರ್ ಶೇಪ್ ಅಲ್ಲೇ ಇರ್ತದೆ. ಸರ್ಕಲ್ ಶೇಪ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅರೇಂಜ್ ಆಗಿರುತ್ತೆ. ಸೊ ಅಲೈನ್ಮೆಂಟ್ ಆಫ್ ದ ನೀಡಲ್ ಈಸ್ ಟ್ಯಾಂಜೆನ್ಷಿಯಲ್ ಟು ಎನ್ ಇಮ್ಯಾಜಿನರಿ ಸರ್ಕಲ್ ವಿತ್ ಅ ಸ್ಟ್ರೇಟ್ ವೈರ್. ಸ್ಟ್ರೇಟ್ ವೈರ್ ಅಂದ್ರೆ ಕಂಡಕ್ಟರ್, ಆಸ್ ಇಟ್ ಸೆಂಟರ್, ಅದ್ರ ಸೆಂಟರ್, ಹ್ಯಾಂಡ್ ಹ್ಯಾಸ್ ಅ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ದ ವೈರ್. ಅಂದ್ರೆ ಆ ಕಂಪಾಸ್ ನೀಡಲು ಸ್ಟ್ರೇಟ್ ವೈರ್ಗೆ ಯಾವ ಪೊಸಿಷನ್ ಅಲ್ಲಿ ಇಟ್ಟಿರ್ತೀವಿ ನಾವು? ಅದನ್ನ ಪರ್ಪೆಂಡಿಕ್ಯುಲರ್ ಶೇಪ್ ಅಲ್ಲಿ ಇಟ್ಟಿರ್ತೀವಿ. ಸೊ ಎರಡೂ ಸ್ಟೇಟ್ಮೆಂಟ್ ಇಲ್ಲಿ ರೈಟೇ. ಸೊ ಹಾಗಾದ್ರೆ ಆಪ್ಷನ್ ಸಿ, ಬೋತ್ 1 and 2 ಆರ್ ಕರೆಕ್ಟ್. ಓಕೆ, ಸೊ ಆಪ್ಷನ್ ಡಿ ಇಸ್ ರಾಂಗ್, ನೈದರ್ ಅಂತ ಇದೆ, ಅದು ತಪ್ಪಾಗುತ್ತೆ. ಓಕೆ, ದ ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್ ಅಬೌಟ್ ಲಾರೆಂಜ್ ಫೋರ್ಸ್? ಸೊ ಇದು ಕ್ವಶನ್ ಲಾರೆಂಜ್ ಫೋರ್ಸ್ ಮೇಲೆ ಕೇಳಿದ್ದಾರೆ. ಈ ಕೊಟ್ಟಂತ 4 ಹೇಳಿಕೆಗಳಲ್ಲಿ, ಕೊಟ್ಟಂತ 4 ಆಪ್ಷನ್ ಅಲ್ಲಿ ಲಾರೆಂಜ್ ಫೋರ್ಸ್ ಕಾನ್ಸೆಪ್ಟ್ ಸಂಬಂಧಪಟ್ಟಾಗೆ ಯಾವುದು ಹೇಳಿಕೆ ತಪ್ಪಾಗಿದೆ? ಸೊ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್ ಅಬೌಟ್ ಲಾರೆಂಜ್ ಫೋರ್ಸ್? ಓಕೆ, ಆಪ್ಷನ್ ಎ, ಇನ್ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಮೀನ್ಸ್ ER. R is the position vector in presence of electric field and magnetic field. B, the force on a moving electric charge is F equal to Q into the bracket E of R plus V cross B of R. Option B, the force due to a magnetic field on negative charge is opposite to that on
positive charge. Option C, the force due to magnetic field becomes zero if the velocity and magnetic field are parallel or anti-parallel. Option D, for a static charge, the magnetic force is maximum. Yes, dear students, just think it. ಸ್ವಲ್ಪ ಯೋಚನೆ ಮಾಡಿ. See the option A. In a presence of electric field E and a magnetic field B, the force on a moving electric charge is F equal to Q into the bracket E of R plus V cross into B of R. Okay, this is the right answer. ಸೊ ಮೂವಿಂಗ್ ಚಾರ್ಜ್ ಇದೆ ಅಂತಂದಮೇಲೆ ಅದಕ್ಕೊಂದು ಫೋರ್ಸ್ ಬಂದೇ ಬರುತ್ತೆ. ಸೊ ಯಾಕಂತ ನಿಮಗೆ ಗೊತ್ತಿದೆ, ಅದರ ಫಾರ್ಮುಲಾ ಕೊಟ್ಟಿದ್ದಾರೆ. ಎಫ್ ಈಕ್ವಲ್ ಟು ಕ್ಯೂ ಆಫ್ ಇ ಪ್ಲಸ್ ವಿ ಕ್ರಾಸ್ ಬಿ ಆಫ್ ಆರ್. ಓಕೆ, ದಿಸ್ ಒನ್ ಇಸ್ ಎ ಆಸ್ ಆಪ್ಷನ್ ಇಸ್ ಅ ರೈಟ್. ಅಂದರೆ ಕರೆಕ್ಟ್ ಈ ಲಾರೆಂಜ್ ಫೋರ್ಸ್ ಸಂಬಂಧಪಟ್ಟ ಹಾಗೆ ಆಪ್ಷನ್ ಎ ಇಸ್ ಅ ಸ್ಟೇಟ್ಮೆಂಟ್ ಈಸ್ ರೈಟ್. ಓಕೆ, ಬಟ್ ಆಪ್ಷನ್ ಇಸ್ ನಾಟ್ ರೈಟ್. ಬಿ, the force due to magnetic field on a negative charge is opposite to that on a positive charge. Yes, this is a Lorentz force ಸಂಬಂಧಪಟ್ಟ ಈ ಆಪ್ಷನ್ ರೈಟ್ ಸ್ಟೇಟ್ಮೆಂಟ್ ಬಟ್ ನಾಟ್ ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, ಓಕೆ, ಆಪ್ಷನ್ ಸಿ, ಸಾರಿ ಬಿ ನ ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ದ ಫೋರ್ಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಒಂದು ಫೋರ್ಸ್ ಆಕ್ಟ್ ಆಗಿದೆ ಇದ್ರ ಮೇಲೆ, ನೆಗೆಟಿವ್ ಚಾರ್ಜ್ ಮೇಲೆ. ಸೊ ನೆಗೆಟಿವ್ ಚಾರ್ಜ್ ಮೇಲೆ ಫೋರ್ಸ್ ಆಕ್ಟ್ ಆಗಿದೆ ಅಂತಂದ್ರೆ ಅದು ಯಾವ ಡೈರೆಕ್ಷನ್ ಇರ್ತದಪ್ಪ ಅಂತಂದ್ರೆ ಪಾಸಿಟಿವ್ ಚಾರ್ಜ್ ಕಡೆ ಅಪೋಸಿಟ್ ಡೈರೆಕ್ಷನ್ ಇರ್ತದೆ. ಓಕೆ, ಆಪ್ಷನ್ ಸಿ, ದ ಫೋರ್ಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬಿಕಮ್ಸ್ ಝೀರೋ. ದ ಫೋರ್ಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬಿಕಮ್ಸ್ ಝೀರೋ. ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಬಟ್ ಫೋರ್ಸ್ ಝೀರೋ ಇದೆ. ಸೊ ಕಂಡೀಷನ್ ಏನದು, ಇಫ್ ವೆಲಾಸಿಟಿ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಪ್ಯಾರಲಲ್. ಐ ಆಲ್ರೆಡಿ ಎಕ್ಸ್ಪ್ಲೇನ್ ಇನ್ ಅ ರಿವಿಷನ್ ಕಾನ್ಸೆಪ್ಟ್ ಇನ್ ದಿಸ್ ಲೆಸನ್. ಮೀನ್ಸ್ ಥೆರಟಿಕಲ್ ಪಾರ್ಟ್ ಎಲ್ಲರೂ ಹೋಲ್ಸೇಲ್ ಆಗಿ ಅಲ್ಲಿ ಹೇಳಿದ್ದೆ, ನೆನಪಿದೇನಾ ಅಂತ, ನೆನಪಿರಬೇಕು ಅಂತ ಅನ್ಸುತ್ತೆ. ದ ಫೋರ್ಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬಿಕಮ್ಸ್ ಝೀರೋ. ಫೀಲ್ಡ್ ಇದೆ, ಅದರ ಫೋರ್ಸ್ ಯಾವಾಗ ಝೀರೋ ಆಗುತ್ತೆ? ಕೇಸಸ್ ಹೇಳಿದ್ದೆ ನೋಡ್ರಿ, ಸ್ಪೆಷಲ್ ಕೇಸಸ್ ಅಂತ. ಓಕೆ, ಸೊ ಇಫ್ ವೆಲಾಸಿಟಿ ವಿ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಪ್ಯಾರಲಲ್ ಆರ್ ಆಂಟಿ ಪ್ಯಾರಲಲ್. ಪ್ಯಾರಲಲ್ ಇದ್ದಾಗ ವಿ ಮತ್ತೆ ಬಿ ಎರಡೂ ಅಂದ್ರೆ ಚಾರ್ಜ್ ಮೂವ್ ಆಗ್ತಾ ಇದೆ, ಆದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಅಲ್ಲೇ ಸೇಮ್ ಡೈರೆಕ್ಷನ್ ಪ್ಯಾರಲಲ್ ಇತ್ತಪ್ಪ ಅಂತಂದ್ರೆ ಸೊ ಫೋರ್ಸ್ ಈಸ್ ಝೀರೋ. ಅಂದ್ರೆ ಲಾರೆಂಜ್ ಫೋರ್ಸ್ಗೆ ಸಂಬಂಧಪಟ್ಟ ಹಾಗೆ ದಿಸ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್ ಬಟ್ ನಾಟ್ ಕರೆಕ್ಟ್ ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಡಿ ಇಸ್ ಸಿ ದ ಆಪ್ಷನ್ ಡಿ. ಫಾರ್ ಎ ಸ್ಟ್ಯಾಟಿಕ್ ಚಾರ್ಜ್ ದ ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಮ್ಯಾಕ್ಸಿಮಮ್. So what it indicates? For a static charge means what? Means stationary anta heltivi. Static charge, the magnetic force is maximum. Okay, static means not moving. Okay, when the charge is moving, it experiences a magnetic field and also electric field with a experience of force. That force is called as a what? Magnetic force. But option D is a what it tells, for a static charge magnetic force is maximum. ಚಾರ್ಜು ಸ್ಟೇಷನರಿ ಇದ್ರೂ ಅಂದರೆ ನಾಟ್ ಮೂವಿಂಗ್, ಅದು ಮೂವ್ ಆಗ್ತಾ ಇಲ್ಲ, ಇದ್ದಂಥ ಸ್ಥಿತಿಯಲ್ಲಿ ಇದೆ, ಆದರೆ ಅದರ ಫೋರ್ಸ್ ಮ್ಯಾಕ್ಸಿಮಮ್ ಅಂತ ಕೊಟ್ಟಿದ್ದಾನೆ. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್, ಬಿಕಾಸ್ ಸ್ಟ್ಯಾಟಿಕ್ ಚಾರ್ಜ್ ಇಟ್ ಡಸಂಟ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್, ಇಟ್ ಎಕ್ಸ್ಪೀರಿಯನ್ಸ್ ಓನ್ಲಿ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಅಂದರೆ ಚಾರ್ಜ್ ಮೂವಬಲ್ ಇದ್ದಾಗ ಮಾತ್ರ ಅದ್ರ ವೆಲಾಸಿಟಿ ಬರ್ತದ. ಸೊ ವೆಲಾಸಿಟಿ ಬಂತದ ಅಂತಂದ್ರೆ ಅಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಇರ್ತದ. ಸೊ ಫಾರ್ ಅ ಸ್ಟ್ಯಾಟಿಕ್ ಚಾರ್ಜ್ ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಝೀರೋ, ನಾಟ್ ಮ್ಯಾಕ್ಸಿಮಮ್. ಓಕೆ, ಆಪ್ಷನ್ ಡಿ ಇಸ್ ರೈಟ್. ಓಕೆ, ಐ ಹೋಪ್ ಯು ಆಲ್ ಫಾಲೋ these questions. Okay, we'll move on the next question. A strong magnetic field is applied on a stationary electron, then the electron. See the question. A strong magnetic field is applied on a stationary electron. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್, ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಸ್ಟೇಷನರಿ ಎಲೆಕ್ಟ್ರಾನ್ಗೆ ಅಪ್ಲೈ ಮಾಡಿದಾಗ ಆಗ ಎಲೆಕ್ಟ್ರಾನ್ ಏನಾಗುತ್ತೆ ಅಥವಾ ಏನು ಬಿಹೇವಿಯರ್ ತೋರಿಸುತ್ತೆ ಅನ್ನೋದು ಕ್ವಶನ್ ಇದೆ. ತುಂಬ ಸಿಂಪಲ್ ಇದೆ, ಜನರಲ್ ನಾಲೆಜ್ ಕ್ವಶನ್ ಕೂಡ ಇದು.
So option A, moves in the direction of the field. Moves in the direction of the field. So next B, remained stationary. Option C, moves perpendicular to the direction of the field. Moves opposite to the direction of the field. Okay. So ಆಪ್ಷನ್ ಅಲ್ಲೇ ನಿಮ್ಮ ಒಂದು ಆನ್ಸರ್ ಇರುತ್ತೆ. ಸೊ ಫಸ್ಟ್ ಆಪ್ಷನ್. ಸೊ ಕ್ವಶನ್ ಅರ್ಥ ಆಯ್ತಲ್ಲ. ಎಲೆಕ್ಟ್ರಾನು ಸ್ಟೇಷನರಿ ಇದೆ. ಸ್ಟೇಷನರಿ ಮೀನ್ಸ್ ವಾಟ್? ಇಟ್ ಡಸಂಟ್ ಮೂವ್. ಅಂದರೆ ಇದ್ದಂಥ ಸ್ಥಿತಿಯಲ್ಲಿ ಒಂದು ಎಲೆಕ್ಟ್ರಾನ್ ಇದೆ, ಆಗ ಮ್ಯಾಗ್ನೆಟಿಕ್ ಫೀಲ್ಡ್ ಅದರ ಮೇಲೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಆ ಎಲೆಕ್ಟ್ರಾನ್ಸ್. ಓಕೆ, ಎಲೆಕ್ಟ್ರಾನ್ ಮೂವ್ಸ್ ಇನ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ದಿಸ್ ಆಪ್ಷನ್ ಇಸ್ ನಾಟ್ ಕರೆಕ್ಟ್. ಈ ಆಪ್ಷನ್ ತಪ್ಪಿದೆ. ಹೇಗೆ? ಆ ಎಲೆಕ್ಟ್ರಾನ್ ಮೇಲೆ, ಸ್ಟೇಷನರಿ ಎಲೆಕ್ಟ್ರಾನ್ ಮೇಲೆ. ಸೊ ಆಪ್ಷನ್ ಎ ಇಟ್ ಈಸ್ ನಾಟ್ ರೈಟ್ ಆನ್ಸರ್, ಬಿಕಾಸ್ ಮೂವ್ಸ್ ಇನ್ ದ ಡೈರೆಕ್ಷನ್ ಆಫ್ ದ ಫೀಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಎಲೆಕ್ಟ್ರಾನು ಸ್ಟೇಷನರಿ ಇದ್ದಾಗ, ಅಂದರೆ ಇಟ್ ಡಸಂಟ್ ಮೂವ್. ಸೊ ಅದು ಸ್ಟೇಷನರಿ ಇದ್ದಾಗ ನಾವು ಎಷ್ಟೇ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದ್ರು ಅದು ಯಾವಾಗಲೂ ಸ್ಟೇಷನರಿಯಾಗಿ ಉಳ್ಕೊಂತದೆ. ಮೀನ್ಸ್ ವಾಟ್? ವಿ ಇಸ್ 0. ನಿಮ್ಗೆ ಅದು ಇಕ್ವೇಶನ್ ನಿಮ್ಗೆ ಗೊತ್ತಿದೆ. ಎಫ್ ಈಕ್ವಲ್ ಟು Q into V cross B. Okay, that is a starting force on the equation ಬರುತ್ತದಲ್ಲ. ಸೊ ಅಲ್ಲಿ V 0 ಆದಾಗ ವೆಲೋಸಿಟಿ ಆಫ್ ದ ಎಲೆಕ್ಟ್ರಾನ್ ಮೀನ್ಸ್ ಅದು ಕೂಡ ಒಂದು ಚಾರ್ಜ್, ನೆಗೆಟಿವ್ ಚಾರ್ಜ್ ಅಂತ ಹೇಳ್ತೀವಿ. ಅದರದ್ದು ವೆಲೋಸಿಟಿ 0 ಆತಂತಂದರೆ ಸೊ ನಾವು ಎಷ್ಟೇ ಮ್ಯಾಗ್ನೆಟಿಕ್ ಫೀಲ್ಡ್ನ ಅಪ್ಲೈ ಮಾಡಿದ್ರು ಅದು ಸ್ಟೇಷನರಿಯಾಗಿ ಉಳ್ಕೊಂತದೆ. ಓಕೆ, ಸೊ ಆಪ್ಷನ್ ಸಿ ಆ್ಯಂಡ್ ಡಿ ಅದು ನೋಡೋ ಅವಶ್ಯಕತೆ ಇಲ್ಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ರಿಮೇನ್ಡ್ ಸ್ಟೇಷನರಿ. ಓಕೆ, so option 4, fourth question. In an inertial frame of reference, the magnetic force on a moving charged particle is F. Its value in other inertial frame of reference will be. So read the once again. In an inertial frame of reference. So this thing is you learned in a first PUC. Inertial frame of reference ಅಂದ್ರೆ ಏನು? That is a coordinate system ಅಂತ ಹೇಳ್ತೀವಿ. Means x, y, z plane coordinate system. In that coordinate system, the Newton's first law of motion is obey. Means ಅಲ್ಲಿ ಇನರ್ಷಿಯಲ್ ಅಂತಂತ ಬಂದಾಗ ನಾವು ಜಡತ್ವ ಅಂತ ಹೇಳ್ತೀವಿ. ಅಂದರೆ ಫಸ್ಟ್ ಲಾ, ನ್ಯೂಟನ್ಸ್ ಲಾ ಆಫ್ ಮೋಷನ್ ಈಸ್ ವೆರಿಫೈಡ್. ಸೊ ಫಸ್ಟ್ ಲಾ ಆಫ್ ಮೋಷನ್ ಏನು ಹೇಳುತ್ತೆ? ವೆನ್ ದ ಬಾಡಿ ಈಸ್ ಎಟ್ ರೆಸ್ಟ್ ಇಟ್ ವಿಲ್ ಬಿ ರಿಮೇನ್ ಇನ್ ಎಟ್ ರೆಸ್ಟ್. Suppose the body will in motion, that is remain in a motion until we apply a external force. ನಾವು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿದಾಗ ಮಾತ್ರ ಆ ಸ್ಟೇಟ್ ಚೇಂಜ್ ಆಗುತ್ತೆ. ಓಕೆ, ಸೊ ಇನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ದ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಅ ಮೂವಿಂಗ್ ಚಾರ್ಜ್ಡ್ ಪಾರ್ಟಿಕಲ್. ಒಂದು ಫ್ರೇಮ್ ಆಫ್ ರೆಫರೆನ್ಸ್ ಇದೆ, ಅಲ್ಲಿ ಒಂದು ಚಾರ್ಜ್ಡ್ ಪಾರ್ಟಿಕಲ್ ಮೂವ್ ಆಗ್ತಾ ಇದೆ, ಅದ್ರದ್ದು ಫೋರ್ಸ್ ಎಫ್ ಅಂತ ಕೊಟ್ಟಿದ್ದಾನೆ. ದೆನ್ ಇಟ್ಸ್ ವ್ಯಾಲ್ಯೂ ಇನ್ ಅನದರ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ವಿಲ್ ಬಿ. ಅದ್ರ ವ್ಯಾಲ್ಯೂ ಇನ್ನೊಂದು ಫ್ರೇಮ್ ಆಫ್ ರೆಫರೆನ್ಸಲ್ಲಿ ಎಷ್ಟಿರ್ಬೋದು? ಸೊ ರಿಮೇನ್ಸ್ ಸೇಮ್. ಆಪ್ಷನ್ ಬಿ, ಚೇಂಜ್ಡ್ ಡ್ಯೂ ಟು ಚೇಂಜ್ ಇನ್ ದ ಅಮೌಂಟ್ ಆಫ್ ಚಾರ್ಜ್. ಸಿ, changed due to change in velocity of charged particle. Option D, changed due to change in field direction. ಓಕೆ, ಇದು ಒಂದು ಫಾರ್ಮುಲಾ ಮೇಲೆ ನೀವು ಆರಾಮ್ಸಾಗಿ ಆನ್ಸರ್ ಹಾಕ್ಬೋದು. ಸೊ ದಟ್ ಫಾರ್ಮುಲಾ ಇಸ್ ಎಫ್ ಈಕ್ವಲ್ ಟು ಕ್ಯೂ into the bracket V cross B, or the magnitude of force F equal to QVB sin theta. Okay, so ಏನಪ್ಪ ಅಂದರೆ ಫೋರ್ಸ್ ಆ್ಯಕ್ಟ್ ಆಗಬೇಕಪ್ಪ ಅಂತಂದರೆ ಅಲ್ಲಿ ವೆಲಾಸಿಟಿ ಡಿಪೆಂಡೆಂಟ್ ಆಗುತ್ತೆ. ಒಂದು ಚಾರ್ಜ್ಡ್ ಪಾರ್ಟಿಕಲ್ಗೆ ಫೋರ್ಸ್ ಬರಬೇಕಪ್ಪ ಅಂತಂದರೆ ವೆಲಾಸಿಟಿ ಡಿಪೆಂಡೆಂಟ್ ಆಗುತ್ತೆ. ಸೊ ದಿಸ್ ಕ್ವಶನ್ ವಿಚ್ ಶೋಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ವೆಲಾಸಿಟಿ ಡಿಪೆಂಡೆಂಟ್ ಡ್ಯೂ ಟು ವಿಚ್ ಇಟ್ ಡಿಫರ್ಸ್ ಫ್ರಮ್ ಒನ್ ಇನರ್ಷಿಯಲ್ ಫ್ರೇಮ್ ಟು ಅನದರ್ ಫ್ರೇಮ್. ಅಂದರೆ ಒಂದು ಇನರ್ಷಿಯಲ್ ಫ್ರೇಮಲ್ಲಿ ಹೇಗಿರುತ್ತೆ ಅದೇ ಥರ ಬೇರೆ ಬೇರೆ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸಲ್ಲಿ ಅದರದ್ದು ಫೋರ್ಸ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದು ಯಾವುದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂದರೆ ವೆಲಾಸಿಟಿ ಮೇಲೆ ಡಿಪೆಂಡ್ ಇರುತ್ತೆ. ಸೊ ದಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್, ದಟ್ ಇಸ್ ಸಿ ಆಪ್ಷನ್, ಚೇಂಜ್ ಡ್ಯೂ ಟು ಚೇಂಜ್ ಇನ್ ವೆಲಾಸಿಟಿ ಆಫ್ ಅ ಚಾರ್ಜ್ಡ್ ಪಾರ್ಟಿಕಲ್. ಓಕೆ, ಟಿಕ್ ದ ಆನ್ಸರ್, ದಟ್ ಈಸ್ ಆಪ್ಷನ್ ಸಿ. So we'll move through our next question. The magnetic force F on a current carrying conductor of length L in an external magnetic field B is given by. This question is very very easy. I told on a derivation in a theory part. ಆ ಕ್ವಶನ್ ಮೇಲೆ, ಆ ಬೇಸ್ ಮೇಲೆ ಇದೆ.
ದ ಮ್ಯಾಗ್ನೆಟಿಕ್ ಫೋರ್ಸ್ ಎಫ್ ಆನ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆಫ್ ಲೆಂತ್ ಎಲ್. ಸೊ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದೆ, ಅದರ ಲೆಂತ್ ಎಲ್ ಅಂತ ಕೊಟ್ಟಿದ್ದಾನೆ. ಆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆಫ್ ಲೆಂತ್ ಎಲ್ put in an external magnetic field B. So question is very simple. ಸೊ ಆಪ್ಷನ್ ಏನಿರ್ಬೋದು? ಆಪ್ಷನ್ ಎ ಅಂದರೆ ಒಂದು ಇಕ್ವೇಷನ್ ಕೇಳಿದೆ ನಿಮಗೆ, ಒಂದು ಎಕ್ಸ್ಪ್ರೆಷನ್ ಬರುತ್ತೆ. ಸೊ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದೆ, ಅದರ ಲೆಂತ್ ಕೊಟ್ಟಿದ್ದಾನೆ, ಅದನ್ನು ನೀವು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಅಲ್ಲಿ ಇಟ್ಟಾಗ ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಎಫ್ ಏನು ಕೊಡಬಹುದು? ಸೊ ಆಪ್ಷನ್ ಎ ಐ ಕ್ರಾಸ್ ಬಿ ಡಿವೈಡೆಡ್ ಬೈ ಎಲ್. ಆಪ್ಷನ್ ಬಿ ಅದೆಲ್ಲ ವೆಕ್ಟರ್ ಫಾರ್ಮು, ಬಿ ಮೇಲೆ ಏನದು ಯಾರೋ ಮಾರ್ಕ್ ಕೊಟ್ಟಿದ್ದಲ್ಲ ಅದೆಲ್ಲ ವೆಕ್ಟರ್ ಫಾರ್ಮ್. ಆಪ್ಷನ್ ಬಿ ವೆಕ್ಟರ್ ಎಲ್ ಕ್ರಾಸ್ ವೆಕ್ಟರ್ ಬಿ, ಆರ್ ಅದರ್ ವಿ ಸೇ ಎಲ್ ಕ್ರಾಸ್ ಬಿ ಡಿವೈಡೆಡ್ ಬೈ ಐ. ಸಿ ಐ ಇಂಟು ದ ಬ್ರಾಕೆಟ್ ಆಫ್ ಎಲ್ ಕ್ರಾಸ್ ಬಿ. ಆಪ್ಷನ್ ಡಿ ಐ ಸ್ಕ್ವೇರ್ ಎಲ್ ಕ್ರಾಸ್ ಬಿ. ಸೊ ಇನ್ ದಿಸ್ ಆಪ್ಷನ್ ದ ಆನ್ಸರ್ ಇಸ್ ಆಪ್ಷನ್ ಸಿ, ಎಫ್ ಈಕ್ವಲ್ ಟು ಐ ಎಲ್ ಬಿ ಸೈನ್ ಥೀಟಾ ಅಂತಲೂ ಹೇಳ್ತೀವಿ. ಸೊ ಮ್ಯಾಗ್ನಿಟ್ಯೂಡ್ ಹೇಳಬೇಕಾದ್ರೆ ನಾವಲ್ಲಿ ಯಾರೋ ಮಾರ್ಕನ್ನು ಹೇಳೋದಿಲ್ಲ, ಮೀನ್ಸ್ ವೆಕ್ಟರ್ ಫಾರ್ಮ್ ಹೇಳೋದಿಲ್ಲ. ವೆಕ್ಟರ್ ಫಾರ್ಮಲ್ಲಿ ಹೇಳ್ಬೇಕಂದ್ರೆ ಮೇಲೆ ಯಾರೋ ಮಾರ್ಕನ್ನು ನಾವು ಪುಟ್ ಮಾಡಬೇಕಾಗುತ್ತೆ. ಸೊ ನೋಟ್ ಡೌನ್ ಇನ್ ಯುವರ್ ನೋಟ್ಸ್, ಎಫ್ ಈಕ್ವಲ್ ಟು ಐ ಎಲ್ ಬಿ ಸೈನ್ ಥೀಟಾ. ಅದರ್ವೈಸ್ ಎಫ್ ಕ್ರಾಸ್ ಮೀನ್ಸ್ ಎಫ್ ವೆಕ್ಟರ್ ಅಂತ ಹೇಳ್ತೀವಿ, ಈಕ್ವಲ್ ಟು ಐ ಇಂಟು ದ ಬ್ರಾಕೆಟ್ ಆಫ್ ಎಲ್ ಕ್ರಾಸ್ ಬಿ. ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಓಕೆ, ಸೊ ಸಿ the next question. A straight wire having mass of 1.2 kilogram and length of 1 meter carries a current of 5 ampere. If the wire is suspended in mid-air by a uniform horizontal magnetic field, then the magnitude of field is. So this is a numerical section. So ಇಲ್ಲಿ ಒಂದು ಸ್ಟ್ರೇಟ್ ವೈರ್ ಇದೆ, ಅದರದೊಂದು ಮಾಸ್ ಕೊಟ್ಟಿದ್ದಾನೆ, ಹ್ಯಾವಿಂಗ್ ಮಾಸ್ 1.2 kg ಆ್ಯಂಡ್ ಹ್ಯಾವಿಂಗ್ ಲೆಂತ್ ಆಫ್ 1 ಮೀಟರ್, ಕ್ಯಾರೀಸ್ ಕರೆಂಟ್ 5 ಆಂಪಿಯರ್. ಓಕೆ, ಸೊ ಇಲ್ಲಿ 3 ವ್ಯಾಲ್ಯೂ ಕೊಟ್ಬಿಟ್ಟಿದೆ ನಿಮಗೆ. ಸೊ ಆ ಸ್ಟ್ರೇಟ್ ವೈರ್ದು ಮಾಸ್ ಇದೆ, ಲೆಂತ್ ಇದೆ, ಆ್ಯಂಡ್ ಆ ಕಂಡಕ್ಟರ್ ಕರೆಂಟ್ ಏನಿದೆ ಅದು. ಸೊ ಆ ಒಂದು ಕಂಡಕ್ಟರಲ್ಲಿ ಸ್ಟ್ರೇಟ್ ವೈರಲ್ಲಿ ಕರೆಂಟ್ ಕ್ಯಾರಿ ಎಷ್ಟಾಗಿದೆ? 5 ಆಂಪಿಯರ್ ಕರೆಂಟ್ ಕ್ಯಾರಿ ಆಗಿದೆ. ಸೊ ನೆಕ್ಸ್ಟ್, ಇಫ್ ದ ವೈರ್ ಈಸ್ ಸಸ್ಪೆಂಡೆಡ್ ಇನ್ ಮಿಡ್ ಏರ್ ಬೈ ಯೂನಿಫಾರ್ಮ್ ಹಾರಿಜಾಂಟಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅದೇ ವೈರನ್ನು ನಾವು ಒಂದು ಮಿಡ್ ಏರ್ ಅಂದರೆ ಒಂದು ಸ್ಪೇಸಲ್ಲಿ ಯೂನಿಫಾರ್ಮ್ ಹಾರಿಜಾಂಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಂಥ ಒಂದು ಪ್ಲೇಸಲ್ಲಿ ಸಸ್ಪೆಂಡ್ ಮಾಡಿದಾಗ ಸೊ ಅವಾಗ ಟೋಟಲ್ ಮ್ಯಾಗ್ನಿಟ್ಯೂಡ್ ಆಫ್ ದ ಫೀಲ್ಡ್ ಏನಾಗುತ್ತೆ? ಸೊ ಅದನ್ನು ಟೆಸ್ಲಾದಲ್ಲಿ ನೀವು ಕಂಡುಹಿಡಿಬೇಕು. ಸೊ ಇಲ್ಲಿ ಆಪ್ಷನ್ ಎ 0.65 ಟೆಸ್ಲಾ, ಆಪ್ಷನ್ ಬಿ 1.53 ಟೆಸ್ಲಾ, ಆಪ್ಷನ್ ಸಿ 2.4 ಟೆಸ್ಲಾ, ಆಪ್ಷನ್ ಡಿ 3.2 ಟೆಸ್ಲಾ. Okay, write it in your notes. For mid-air suspension, the upward force F on wire due to magnetic field B must be balanced by the force due to gravity. ಸೊ ಇಲ್ಲಿ ಏನಿದೆಪ್ಪ ಅಂತಂದರೆ ಅದೆಲ್ಲ ವ್ಯಾಲ್ಯೂಸ್ ಕೊಟ್ಟಿದ್ದಾನೆ. ಆ ಒಂದು ಸ್ಟ್ರೇಟ್ ವೈರ್ನ ನಾವೆಲ್ಲಿ ಸಸ್ಪೆಂಡ್ ಮಾಡ್ತಾ ಇದ್ದೀವಿ? ಒಂದು ಯೂನಿಫಾರ್ಮ್ ಹಾರಿಜಾಂಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತಕ್ಕಂಥ ಒಂದು ಪ್ಲೇಸಲ್ಲಿ ಆ ಒಂದು ವೈರ್ನ ಸಸ್ಪೆಂಡ್ ಮಾಡಿದ್ದೀವಿ. ಅಂದರೆ ಮಿಡ್ ಏರ್ ಅಂತಂದರೆ ಅಲ್ಲಿ ಸಮಥಿಂಗ್ ಮೀಡಿಯಮ್. ಸೊ ಟೋಟಲ್ ಮ್ಯಾಗ್ನಿಟ್ಯೂಡ್ ಆಫ್ ದ ಫೀಲ್ಡ್ ಈಸ್ ವಾಟ್? ಸೊ ಅಲ್ಲಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ನಾವು ಒಂದು ಸ್ಟ್ರೇಟ್ ವೈರನ್ನು ಹಾರಿಜಾಂಟಲ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಆ ವೈರಿಗೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಇರುತ್ತೆ. ಸೊ ಅವಾಗ ಆ ಒಂದು ವೈರಿಗೆ ಫೋರ್ಸ್ ಆ್ಯಕ್ಟ್ ಆಗುತ್ತೆ, ಅದು ಅಪ್ವರ್ಡ್ ಆ್ಯಕ್ಷನಲ್ಲಿ ಇರುತ್ತೆ. ಸೊ ದಟ್ಸ್ ವೈ ವಿ ರೈಟ್ ಇಟ್ ದಟ್ ಲೈಕ್ ಫಾರ್ ಅ ಮಿಡ್ ಏರ್ ಸಸ್ಪೆನ್ಷನ್ ದ ಅಪ್ವರ್ಡ್ ಫೋರ್ಸ್ ಎಫ್ ಆನ್ ವೈರ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಮಸ್ಟ್ ಬಿ ಬ್ಯಾಲೆನ್ಸ್ಡ್ ಬೈ ದ ಫೋರ್ಸ್ ಡ್ಯೂ ಟು ಗ್ರಾವಿಟಿ. ಆ ಒಂದು ಫೋರ್ಸ್ ಏನು ಆ್ಯಕ್ಟ್ ಆಗುತ್ತಲ್ಲ ಅಪ್ವರ್ಡ್ ಫೋರ್ಸು, ಆ ಫೋರ್ಸು ಬ್ಯಾಲೆನ್ಸ್ ಆಗುತ್ತೆ ವಿತ್ ಡ್ಯೂ ಟು ಗ್ರಾವಿಟಿ, ಒಂದು ಗುರುತ್ವಾಕರ್ಷಣೆ ಇರುತ್ತೆ. ಓಕೆ, ದೆನ್ ವಿ ರೈಟ್ ಇಟ್ ಆಸ್ ಫಾರ್ಮುಲಾ ಎಫ್ ಈಕ್ವಲ್ ಟು ಐ ಎಲ್ ಬಿ ಸೈನ್ ಥೀಟಾ. ಸೊ ಎಫ್ ಮೀನ್ಸ್ ಎಮ್ ಜಿ ಮೀನ್ಸ್ ಡ್ಯೂ ಟು ಗ್ರಾವಿಟಿ. ಸೊ ಯು ಲರ್ನ್ಡ್ ಇನ್ ಅ ಪ್ರಿವಿಯಸ್ ಫಸ್ಟ್ ಇಯರ್ಸ್ ಫಸ್ಟ್ PUC, ಎಫ್ ಈಕ್ವಲ್ ಟು ಎಮ್ ಜಿ. Okay, ILB equal to mg, theta will be 90 degrees, sin 90 will be 1. So then we convert, simplify the B, means we have to find a magnitude of magnetic field. B equal to mg value na equal ಆ ಕಡೆ ಕಳಿಸಿದ್ರೆ IL value na equal ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ಡಿವೈಡೆಡ್ ಬೈ ಆಗುತ್ತೆ. ಸೊ B equal to mg divided by IL.
So hence B equal to, put the values, M means 1.2 into gravity value 10 meter per second square divided by, ಈ ವ್ಯಾಲ್ಯೂ ಅಲ್ಲಿ ಕೊಟ್ಟಿರೋದನ್ನೇ ಬರೆದಿದ್ದೀನಿ. ಸೊ ಡಿವೈಡ್ ಬೈ I means that is 5 ampere current and L means length, that is 1 meter. So simplify. So answer is 2.4 Tesla. So in that question, okay, in that question option C is the right answer, 2.4 Tesla. Okay, so next question, a circular loop of radius R, capital R, carrying a current I is placed in a uniform magnetic field B perpendicular to the loop. Then the force on the loop is, ಒಂದು ಸರ್ಕ್ಯುಲರ್ ಲೂಪ್ ಇದೆ, ಅದು ರೇಡಿಯಸ್ ಆರ್ ಕೊಟ್ಟಿದ್ದಾನೆ, ಕರೆಂಟ್ ಕ್ಯಾರಿ ಆಗಿದೆ. ಸೊ ಈ ಒಂದು ಸರ್ಕ್ಯುಲರ್ ಲೂಪನ್ನು, ಕರೆಂಟ್ ಇರ್ತಕ್ಕಂಥ ಸರ್ಕ್ಯುಲರ್ ಲೂಪನ್ನು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅದನ್ನು ನಾವು ಪರ್ಪೆಂಡಿಕ್ಯುಲರ್ ಆಗಿ ಪ್ಲೇಸ್ ಮಾಡಿದರೆ ಅವಾಗ ಫೋರ್ಸ್ ಏನಾಗುತ್ತೆ ಅಂತ ಕೊಟ್ಟಿದ್ದಾನೆ. ದ ಫೋರ್ಸ್ ಆನ್ ದ ಲೂಪ್ ಈಸ್, ದಟ್ ಈಸ್ ಡೈರೆಕ್ಟ್ ಆಗಿ ಬರೆದ್ಬಿಡಿ, ದಟ್ ಈಸ್ ಆನ್ಸರ್ ಈಸ್ ಆಪ್ಷನ್ ಡಿ 0. ಸೊ ಒಂದು ಸರ್ಕ್ಯುಲರ್ ಲೂಪನ್ನ, ಕರೆಂಟ್ ಕ್ಯಾರಿಂಗ್ ಸರ್ಕ್ಯುಲರ್ ಲೂಪನ್ನು ಪರ್ಪೆಂಡಿಕ್ಯುಲರ್ ಇರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತಲ್ಲ, ಅದಕ್ಕೆ ನಾವು ಪರ್ಪೆಂಡಿಕ್ಯುಲರ್ ಆಗಿ ಪ್ಲೇಸ್ ಮಾಡಿದಾಗ ಸೊ ಆ ಒಂದು ಸರ್ಕ್ಯುಲರ್ ಲೂಪ್ ಮೇಲೆ ಫೋರ್ಸ್ ಆಕ್ಟ್ ಆಗುತ್ತೆ, ಅದು ಯಾವಾಗಲೂ 0 ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. The next question, a 2.5 meter long straight wire having mass of 500 gram is suspended in mid-air by a uniform horizontal magnetic field B. If a current of 4 ampere is passing through the wire, then the magnitude of the field is, take G equal to 10 meter per second square. Okay, option A 0.5 Tesla, option B 0.6 Tesla, option C 0.25 Tesla, option D 0.8 Tesla. So this is similar to the previous 6th question. Okay, okay, there is a, just write a given what they give in that question. Here M, mass of the wire, that is 500 gram, means converted into kg, that is 0.5 kg, and carrying a current 4 ampere, and L is a 2.5 meter. Next, as we know, the force on the current carrying conductor in a uniform magnetic field, that is ILB sin theta. So I is the current, L is the length of the wire, B is the magnetic field, F is the force. Theta is both are perpendicular. ಅಲ್ಲಿ ಕ್ವಶನ್ ಅಲ್ಲೇ ಕೊಟ್ಬಿಟ್ಟಿದ್ದಾನೆ. ಓಕೆ, ಸೊ F equal to mg, you know. So mg equal to ILB sin theta. Theta is the 90 degree. Sin 90 value will be 1. Then the magnitude of the field is, B ಕೇಳಿದಾನೆ, B equal to mg divided by IL. So before the same problem, so 0.5, put the values and simplify. The answer is 0.5 Tesla. Okay, option A is the right answer. So similar ಇದೆ, ಮುಂಚೆ ಅದೇ ಥರ. Okay, be practice. So next 9th and 10th question, that is homework for you. So take down the question. So 9th and 10th questions are regarding on a magnetic force. So please practice. Okay, otherwise I will tell the answers. First take down the 9th and 10th question. Okay, please practice these two questions, and also what I told, means what we discussed in today class. Please practice and read the questions carefully again and again. Okay, thank you. We'll discuss in the next class. We'll discuss about the next concept. Okay, thank you.